ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಕ್ಕ ಕಾಫಿ ತಗೊಂಡ. ಥ್ಯಾಂಕ್ ಯು. ಅಕ್ಕ ರಾತ್ರಿಗೆ ಅಡುಗೆ ಏನು ಮಾಡಲಿ? ಏನಾದರೂ ಮಾಡು ಜಾನು. ಇಲ್ಲ ಇಲ್ಲ, ನೀನು ಹೇಳು. ನೀನು ಏನು ಬೇಕು ಅಂತ ಅದನ್ನೇ ಮಾಡ್ತೀನಿ. ಸರಿ, ತರಕಾರಿ ಎಲ್ಲ ಹಾಕಿ ಹುಳಿ ಮಾಡಿ ಒಂದು ಪಲ್ಯನೂ ಮಾಡೋಣ. ಹಾಂ, ನಾನು ಹೆಲ್ಪ್ ಮಾಡ್ತೀನಿ. ಸರಿ ಹಾಗಿದ್ರೆ. ಅಯ್ಯೋ, ಮನೇಲಿ ತರಕಾರಿಗಳೆಲ್ಲ ಖಾಲಿ ಆಗೋಗಿದೆ ಕಣೆ. ಅಯ್ಯೋ, ಅಷ್ಟೇ ತಾನೇ. ಬಾ, ಮಾರ್ಕೆಟಿಗೆ ಹೋಗಿ ತೊಗೊಂಬರೋಣ. ಇಲ್ಲಿ ಹತ್ರದಲ್ಲಿ ಮಾರ್ಕೆಟ್ ಎಲ್ಲಿದೆ? ಮಾರ್ಕೆಟ್ಗಾ? ಅಯ್ಯೋ, ಯಾಕೆ ಜಾನು, ಮಾರ್ಕೆಟ್ ಅಂದಿದ ತಕ್ಷಣ ಹೀಗಾಗ್ಬಿಟ್ಟೆ? ತುಂಬ ದೂರ ಇದೆಯಾ? ಇಲ್ಲ ಕಣೆ, ಇಲ್ಲೇ ಹತ್ರದಲ್ಲೇ ಇದೆ. ಹಾಗಿದ್ರೆ ಬಾ, ಹೋಗಿ ಬರೋಣ. ನೀನು ದಿನ ತರಕಾರಿ ತಗೋತೀಯಲ್ಲ, ಅಲ್ಲಿಗೆ ಹೋಗಿ ಬರೋಣ ಬಾ. ಇಲ್ಲ ಅಕ್ಕ, ನಾನೇನು ದಿನ ತರಕಾರಿ ತಗೊಂಬರಕ್ಕೆ ಹೋಗಲ್ಲ. ಇದುವರೆಗೂ ನಾನು ಒಂದೇ ಸತಿ ಹೋಗಿರೋದು. ಒಂದೇ ಸಲನಾ? ಯಾಕೆ? ಅದು ತುಂಬ ಬಿಸಿಲಿರುತ್ತಲ್ವಾ, ಹೋಗ್ಬೇಡ ಅಂತ ಹೇಳ್ತಾರೆ. ಅದಕ್ಕೆ ಏನೇ ಬೇಕಾದರೂ ಅವ್ರು ಆನ್ಲೈನಲ್ಲೇ ತರಿಸ್ಬಿಡ್ತಾರೆ. ನಾನು ಹೋಗೋ ಅವಶ್ಯಕತೆನೇ ಬರಲ್ಲ. ಜಾನು, ಒಂದು ತರಕಾರಿ ತರೋಕ್ಕೂ ಆಚೆ ಹೋಗೋಕ್ಕಾಗಲ್ಲ ಅಂದರೆ ಹೇಗೆ ಹೇಳು? ಸರಿ ಬಾ, ಇವತ್ತು ತರಕಾರಿ ತೊಗೊಂಡು ಇಬ್ರು ಸುತ್ತಾಡ್ಕೊಂಡು ಬರೋಣ. ಸರಿ, ಒಂದ್ಸತಿ ಅವ್ರನ್ನೂ ಕೇಳ್ಬಿಡ್ತೀನಿ. ಜಾನು, ಜಯಂತ್ ಅವ್ರಿಗೆ ಯಾಕೆ ಫೋನ್ ಮಾಡ್ತಿದ್ಯಾ? ಮಾರ್ಕೆಟ್ ಇಲ್ಲೇ ಹತ್ರದಲ್ಲಿದೆ ಅಂತ ಹೇಳಿದ್ಯಾ. ಇಲ್ಲಿಂದ ಇಲ್ಲಿಗೆ ಹೋಗೋಕ್ಕೂ ಅವ್ರಿಗೆ ಹೇಳಬೇಕಾ? ಹ್ಞೂ ಅಕ್ಕ, ಇಲ್ಲಾಂದ್ರೆ ಸುಮ್ಮನೆ ಗಾಬರಿ ಆಗ್ತಾರೆ. ನಾನು ಮಾರ್ಕೆಟಿಗೆ ಹೋಗ್ಬೇಕಾ ದಾರಿ ತಪ್ಪಿಟ್ರೆ, ಕಾಣೆ ಆಗ್ಬಿಟ್ರೆ ಅಂತೆಲ್ಲ. ನಾನು ಒಂದು ನಿಮಿಷ ಮನೇಲಿ ಇಲ್ಲ ಅಂದ್ರೆ ಅವ್ರಿಗೆ ತಡ್ಕೊಳಕ್ಕಾಗಲ್ಲ. ಇಷ್ಟು ಮುದ್ದಾದ ಹೆಂಡತಿ ಕಣ್ಣಿಗೆ ಕಾಣಿಸ್ತಾ ಹೋದ್ರೆ ಯಾರು ಗಾಬರಿ ಪಡಲ್ಲ ಹೇಳು? ಅದೇ ಮತ್ತೆ. ಸರಿ, ಇವತ್ತು ನಾನಿದ್ದೀನಲ್ಲ, ಅವ್ರೇನು ಅನ್ಕೊಳಲ್ಲ. ಬಾ ಹೋಗೋಣ. ಸರಿ. ಅಕ್ಕ ಆಯ್ತಾ? ಶೋ ಅಕ್ಕ, ಎಂತ ಕೆಲಸ ಮಾಡ್ಬಿಟ್ಟೆ ಗೊತ್ತಾ? ಬೆಳಗ್ಗೆ ನಾನು ಅವ್ರ ಹತ್ರ ದುಡ್ಡು ಇಸ್ಕೊಳ್ಳೋದೇ ಮರ್ತ್ಬಿಟ್ಟೆ. ಒಂದ್ ನಿಮಿಷ ಇರು, ಅವ್ರಿಗೆ ಫೋನ್ ಮಾಡ್ಬಿಡ್ತೀನಿ, ಕಳ್ಸಕ್ ಹೇಳ್ತೀನಿ. ಜಾನು, ಒಂದು ತರಕಾರಿ ತಗೊಳಕ್ಕೂ ಅವ್ರನ್ನ ಕೇಳಬೇಕಾ? ನಿನ್ನ ಹತ್ರನೂ ಸ್ವಲ್ಪ ದುಡ್ಡು ಇಟ್ಕೋಬೇಕಲ್ವಾ? ನಿನಗೇನಾದ್ರೂ ಬೇಕಾದ್ರೆ ನೀನೇನ್ ಮಾಡ್ತೀಯಾ? ಅಯ್ಯೋ ಅಕ್ಕ, ನನ್ಗೇನೋ ತಗೊಳಕ್ಕೆ ಇರಲ್ವಲ್ಲ. ನಂಗೇನಾದ್ರೂ ಬೇಕಾದ್ರೆ ಅವರೇ ಎಲ್ಲ ತಗೊಂಡ್ ಬಂದಿರ್ತಾರೆ. ಇಲ್ಲ ಅಂದ್ರೆ ಆನ್ಲೈನಲ್ಲಿ ಆರ್ಡರ್ ಮಾಡ್ತಾರೆ. ನನಗೆ ದುಡ್ಡು ಯಾಕೆ ಬೇಕಾಗುತ್ತೆ ಹೇಳು? ಇದೇನು ಇವಳು ಅಕ್ಕಪಕ್ಕ ಒಂದು ದೇವಸ್ಥಾನಕ್ಕೂ ಹೋಗಿಲ್ಲ ಅಂತಾಳೆ. ಕಡೆ ಪಕ್ಷ ತರಕಾರಿ ತಗೊಳಕ್ಕೂ ಬರಲ್ಲ ಅಂತಾಳೆ. ಮನೇಲಿ ಒಬ್ಳೆ ಹೇಗಿರ್ತಾಳೆ? ಈಗ ನೋಡಿದ್ರೆ ತರಕಾರಿಗೂ ಅವ್ರ ಹತ್ರನೇ ದುಡ್ಡು ಕೇಳಬೇಕು ಅಂತಿದ್ದಾಳೆ. ಅಕ್ಕ, ಏನಷ್ಟು ಯೋಚನೆ ಮಾಡ್ತಿದ್ಯಾ? ನೀನು ಅಷ್ಟೊಂದೆಲ್ಲ ತಲೆ ಕೆಡ್ಸ್ಕೋಬೇಡ. ಒಂದೇ ಒಂದು ನಿಮಿಷ ಅವ್ರಿಗೆ ಫೋನ್ ಮಾಡ್ಬಿಡ್ತೀನಿ. ಜಾನು, ಬೇಡ, ನನ್ನ ಹತ್ರ ಇದೆ, ನಾನು ಪೇ ಮಾಡ್ತೀನಿ. ಬೇಡ ಬೇಡ, ಅವ್ರಿಗೆ ಗೊತ್ತಾಗ್ರೆ ಬೈತಾರೆ. ಸುಮ್ಮನೆ ಜಾನು, ಸುಮ್ಮನಿರು. ನೀನು ಬಾ ಈಗ. ಎಷ್ಟಾಯ್ತಮ್ಮ? ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.